ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹುಷಾರಾಗಿ ಬರ್ಬೇಕಲ್ವಾ ಅಮ್ಮ? ಏನಾಯ್ತು ಏನಾಯ್ತು ಬಂಗಾರ? ಅಮ್ಮ ನೀವೇನ್ ಮಗನ್ ಕರ್ಕೊಂಡು ಬರೋದ್ ಬೇಕಾಗಿಲ್ಲ, ನಾನೇ ಕರ್ಕೊಂಡು ಬರ್ತೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಮ್ಮ. ಅಮ್ಮ ನನ್ನ ಮಾತಿಂದ ಬೇಜಾರಾಯ್ತಾ? ಬೇಜಾರಾಗುವಂಥದ್ದು ಈಗ ನೀನೇನು ಹೇಳಿದೆ ಪೂರ್ಣಿ? ಮಗುನ ಎತ್ಕೊಂಡು ನಾನೇ ಹುಷಾರಾಗಿ ಬರಬೇಕಾಗಿತ್ತು, ಅದನ್ನ ತಾನೇ ನೀನು ಹೇಳಿದ್ದು. ಏನಮ್ಮ ಇದು? ಇಷ್ಟು ವರ್ಷ ಮಕ್ಕಳನ್ನೆಲ್ಲ ಎದೆಗೂಡಲಿಟ್ಟು ಅಷ್ಟು ಹುಷಾರಾಗಿ ಸಾಕಿದ್ದೀರ, ಅಂಥದ್ರಲ್ಲಿ ನಾನು ನಿಮಗೆ ಹೇಳದ? ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಯಾಕೆ ಹೀಗೆ ಆಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಬರೇ ನನ್ನಿಂದ ನಿಮಗೆ ಬೇಜಾರು ಆಗ್ತಾನೆ ಇದೆ. ಆದ್ರೆ ಈಗ ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಪೂರ್ಣಿ. ನೀನೀಗ ಆ ಮಗುಗೆ ನಿಜವಾಗ್ಲೂ ತಾಯಿ ಆಗಿದೆಯಾ. ನಿನ್ನಲ್ಲಿ ಪ್ರೀತಿ, ಕಾಳಜಿ, ಆತಂಕ, ಆವೇಶ ಎಲ್ಲನೂ ನಾನು ನೋಡ್ತಾ ಇದ್ದೀನಿ. ಮಗು ಹುಟ್ಟಿದ್ಮೇಲೆ ಒಂದಷ್ಟು ವರ್ಷ ತಾಯಿಗಿದೆಲ್ಲ ಸಾಮಾನ್ಯ. ನನಗೆ ನಿನ್ನ ಮೇಲೆ ಯಾವ ಬೇಸರನೂ ಇಲ್ಲ, ಬೇಸರ ಆಗೋದೂ ಇಲ್ಲ. ನಾನು ಏನು ಅನ್ಕೊಂಡಿದ್ದೀನೋ ಅದೇ ನಡೀತಾ ಇದೆ. ನನ್ನ ಮಗಳು ಪೂರ್ಣಿ ತಾಯ್ತನನ ಅನುಭವಿಸ್ತಾ ಇದ್ದಾಳೆ. ನನ್ಗಷ್ಟು ಸಾಕಲ್ವಾ? ಆದರೂ ಅಮ್ಮ, ನಾನು ನಿಮ್ಮ ಹತ್ರ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಮತ್ತೆ ಮತ್ತೆ ಅದನ್ನೇ ಯಾಕೆ ಹೇಳ್ತೀಯ? ಬರೀ ಹೇಳೋದು ಮಾತ್ರ ಅಲ್ಲ, ಇನ್ನು ಮುಂದೆ ಈ ರೀತಿ ಯೋಚನೆನೂ ಮಾಡಬೇಡ. ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಮಗುವಿನ ಪೂರ್ತಿ ಜವಾಬ್ದಾರಿ ನಿಂದೆ. ಮಗು ಆರೈಕೆ ಮಾಡುವಾಗ ನಿನಗೆ ಕೋಪ ಬರ್ಬೋದು, ಆವೇಶ ಬರ್ಬೋದು, ಬೇಸರ ಆಗ್ಬೋದು. ಇದನ್ನೆಲ್ಲ ಮನೆಯವರು ಸಹಿಸ್ಕೋಬೇಕು. ಇದೆಲ್ಲ ತಾಯಿ ಲಕ್ಷಣ. ಹೋಗಿ ಮಗು ನೋಡ್ಕೊ. ಮಗುವಿನ ಬಗ್ಗೆ ನೀನು ಇಷ್ಟೆಲ್ಲ ಪ್ರೀತಿ ಕಾಳಜಿ ತೋರಿಸ್ತಿದ್ರು ಜನಗಳು ನಿನ್ನ ಮಗುವಿನ ತಾಯಿ ಅಂತ ಒಪ್ಕೋತಿಲ್ಲ. ಅವ್ರ ಮಾತುಗಳು ಒಂದಲ್ಲ ಒಂದಿನ ನಿನ್ನನ್ನು ಕಾಡುತ್ತೆ. ಆ ಮಾತುಗಳಿಂದನೂ ನಿನಗೆ ಮುಕ್ತಿ ಸಿಗಬೇಕು. ಪರಿಪೂರ್ಣವಾಗಿ ನೀನು ಆ ಮಗುವಿನ ತಾಯಿ ಅನ್ನಿಸ್ಕೋಬೇಕು ಪೂರ್ಣಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.